ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂದ್ರೆ ಓಡೋಗ್ಬಿಡ್ತೀನಿ. ನಾನು ಲಾಗ್ ನೋಡ್ತಾ ಇದೀನಿ. ನೀನು ಕುಡ್ದೋರು 10 ರೂಪಾಯಿ ಕೊಡ್ತೀನಿ ಒಂದು ಟೀ ಕುಡ್ದೋಡು ಅವಸ್ಥೆಯನ್ನು ನೋಡಿ. ಎರಡನೇ ಮಗಳು ಲೂಸು, ತಿಕ್ಲಿ, ಉಚ್ಚಿ, ವರ್ಕ್ ಬಿಟ್ಟು ನಮ್ಮ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನ್ ಕೆಟ್ಟ ಹ್ಯಾಬಿಟ್ ಇದೆ ಹೇಮಂತ್ ಅವರಲ್ಲಿ ಅಂದ್ರೆ ನಾನು ಹೇಳಲ್ವಾ, ಕಟ್ ಮಾಡ್ದೆ ಆಗ್ತೀನಿ ನಾನು. ಮಾಡಿರ್ತೀರಾ ಪ್ರತಿ ಸತಿಗೂ ಹೇಳಿ ಕಳ್ಸಿರ್ತೀನಿ, ಆದ್ರೆ ತಿನ್ಸ್ಬಿಡಿ ಹಂಗೆ ಕೈ ತೊಳ್ಕೊಂಡ್ ಆಯ್ತು. ಬೈತವ್ರೆ ನಮ್ಮಮ್ಮ, ಕಲ್ಪ್ರಿಟ್ ನೀವ ವಾ 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 ವಾ. ಓ ದಿಸ್ ಇಸ್ ವೆರಿ ನೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಸ್ಪೆಷಲ್ ಡೇ. ದಿಸ್ ಇಸ್ ಆರ್ ಸೆಕೆಂಡ್ ಸ್ಮಾಲ್ ಇವೆಂಟ್ಸ್ ಎಲ್ಲ ನಾನು ಬ್ಲಾಗಲ್ಲಿ ಹಾಕಿಲ್ಲ, ಬಟ್ ಟುಡೇ ಇಟ್ ಈಸ್ ಅ ಮೇನ್ ಇವೆಂಟ್ ಫ್ರಮ್ ಅವರ್ ಹೌಸ್ ಆಫ್ ಫ್ಲವರ್. ತುಂಬ ಖುಷಿ ಆಗ್ತಿದೆ, ನಮ್ಮ ಬಿಗ್ ಇವೆಂಟ್ಸ್ ಎಲ್ಲ ತಗೊಳ್ತಾ ಇರೋದು. ಆಮೇಲೆ ಅದಕ್ಕೆ ಇವತ್ತು ನಾವು ಫ್ಲವರ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇನ್ನೂ ಇಬ್ಬರು ಹೊಟ್ಬಿಟ್ಟಿದ್ದಾರೆ. ನಾನು ಗಾಡಿ ಓಡ್ಸೋಕೆ ಬರಲ್ಲ, ಮೈನಸ್ಸು ಆಗುತ್ತೆ ಪ್ಲಸ್ಸು ಆಗುತ್ತೆ ಈ ಗಾಡಿ ಓಡ್ಸೋಕೆ ಬರೆದಿರೋದು. ಬಟ್ ನಂಗೆ 2 ವೀಲರ್ ಓಡಿಸೋದು ಸಿಕ್ಕಾಪಟ್ಟೆ ಇಷ್ಟ ಇಲ್ಲ. ಕಾರ್ ಒಂದು ಕಲಿಬೇಕು ಅನ್ನೋ ಆಸೆ ಇದೆ, ಕಲಿಯೋಣ ಅಂತ ಹೇಳ್ತಾ ಇವತ್ತು ಫ್ಲವರ್ ಶಾಪಿಂಗ್ ಮುಗಿಸಿ ಅಲ್ಲಿಂದ ಮತ್ತೆ ಸ್ಟುಡಿಯೋಗೆ ಬಂದು ಪ್ರತಿಯೊಂದನ್ನು ಸಾರ್ಟ್ ಮಾಡಿ ನೈಟು ಡೆಕೋರ್ ಶುರುವಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಏನೇನು ಆಗುತ್ತೆ ಇವತ್ತು. ಲೆಟ್ಸ್ ಸಿ. ವಿ ಹ್ಯಾವ್ ಅ ವೆರಿ ಲಾಂಗ್ ಡೇ ಇನ್ ಹೆಕ್ಟಿಕ್ ಡೇ ಆಸ್ ವೆಲ್, ಬಟ್ ಹೋಪ್ಫುಲಿ ಇವತ್ತು ನನ್ನ ಮೈಂಡ್ ಕಾಮ್ ಆಗಿರುತ್ತೆ ಅಂತ ಅನ್ಕೊಳ್ತಾ ಲೆಟ್ಸ್ ಗೋ. 40 ಮಿನಿಟ್ಸ್ ಎಷ್ಟು ಬೇಗ ರೀಚ್ ಆಗ್ತದೆ. ಫುಲ್ ಶಾಪಿಂಗ್ ಮಾಡಿ ಆಟೋ ಒಳಗಡೆ ಹಾಕೊಂಡು ಫುಲ್ ಲಗೇಜ್ ನಾನು ನಿನ್ನೆಯಿಂದ ಎತ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡವಳು ಹಾಯ್. ಸೊ ಫ್ಲವರ್ಸ್ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಬಂದು ಊಟ ಪಾರ್ಸಲ್ ಮಾಡ್ಕೊತಾ ಇದ್ದೀನಿ. ಊಟ ಪಾರ್ಸಲ್ ಮಾಡಿಕೊಂಡು ಮತ್ತೆ ಹೋಗಿ ಊಟ ಮಾಡಿ ಫ್ಲವರ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ದೇವ್ರೆ ಮನೆ ಹತ್ರ ಇದೆ ಅಂತ ಒಂದು ಅಡ್ವಾಂಟೇಜ್ ಇದೆ. ಏನು ಅಂದರೆ ಊಟನ ಆಚೆ ತಿನ್ನೋ ಬದಲು ಹೆಲ್ತ್ ಈಸ್ ಇಂಪಾರ್ಟೆಂಟ್. ನಮ್ಮ ಮನೇಲೇ ಬಾಯಿ ಮುಚ್ಕೊಂಡು ತಿಂತಾರೆ. ಅದು ಅಲ್ಲದೆ ನಮ್ಮ ಮನೇಲಿ ನಾನು ಸಣ್ಣಗಾಗ್ತಿದ್ದೀನೋ ದಪ್ಪಗಾಗ್ತೀನೋ ದಿನಕ್ಕೆ ಒಂದೊಂಥರ ಡಿಫ್ರೆನ್ಸ್ ಅನಿಸ್ತಾಯಿದೆ. ಕೆಲಸ ಜಾಸ್ತಿ ಇರೋದ್ರಿಂದ ಇದ್ದಿದ್ದ ದಿನ ಸಣ್ಣಗೆ ಕಾಣಿಸ್ತೀನಿ, ಚೆನ್ನಾಗಿ ತಿಂದು ಮಲ್ಕೋತಾ ಇದ್ದರೆ ದಪ್ಪ ಕಾಣಿಸ್ತೀನಿ. ಸೊ ಸ್ವಲ್ಪ ಮೇಂಟೈನ್ ಮಾಡೋಣ. ತುಂಬ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಕೆಲಸ ಇದೆ. ಅವ್ರಿಗೂ ಊಟ ಸೇರಿಸಿ ಊಟ ತಗೊಂಡು ಇಲ್ಲಿಂದ ಅಲ್ಲಿಗೋಗಿ ಸುಮಾರು ಕೆಲಸ ಇದೆ ಮುಗಿಸಿ ಬೆಳಗ್ಗೆಯಿಂದ ಟಯರ್ಡ್ ಅಂದರೆ ಟ್ರಾವೆಲಿಂಗ್ ಟಯರ್ಡ್ ಆಯಿತು, ಬಿಟ್ಟರೆ ತುಂಬ ಕೆಲಸ ಎಲ್ಲ ಏನೂ ಮಾಡಿಲ್ಲ. ಸೊ ನೋ ಪ್ರಾಬ್ಲಮ್. ಅದು ನಮ್ಮಮ್ಮ ಕ್ರೇಜಿಯಾಗಿ ಮಸಾಲ ಚಿತ್ರಾನ್ನ ಮಾಡ್ತಾರೆ, ಯಮ್ಮಿ. ಇಲ್ಲಿಂದ ನಾನು ಮೊನ್ನೆ ತಂದಿದ್ದು ಸ್ಟುಡಿಯೋಯಿಂದ ಒಂದಷ್ಟು ಐಟಮ್ಸ್ ಬೇರೆ ತಂದಿದ್ದೆ. ಐಟಮ್ಸ್ನೆಲ್ಲ ತೊಗೊಂಡು ಆಟೋಲ್ಲಿ ಇಟ್ಕೊಂಡು ಇವತ್ತು ಭವ್ಯನೂ ಇಲ್ಲ, ಹೇಮಂತ್ ಅವರು ಇಲ್ಲ. ಒಂದೊಂದ್ಸತಿ ಹೆಂಗೆ ಅನಿಸುತ್ತೆ ಅಂತಂದರೆ ಬೇಜಾರಾಗುತ್ತೆ. ಯಾಕಂದರೆ ಮುಂಚೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಪ್ರತಿಯೊಂದಕ್ಕೂ ಇರ್ತಾಯಿದ್ರು. ನಾನು ಎಲ್ಲಿ ಹೋಗಲಿ, ನಾನು ವರ್ಕ್ ಡ್ರಾಪ್ ಮಾಡೋದ್ರಿಂದ ಪಿಕ್ ಮಾಡೋದ್ರಿಂದ ವೇಟ್ ಮಾಡೋದ್ರಿಂದ ಎಲ್ಲ ಮಾಡ್ತಾಯಿದ್ರು. ಈಗ ಅವ್ರಿಗೆ ಕೆಲಸ ಶುರುವಾಗಿರೋದ್ರಿಂದ ಇಟ್ಸ್ ಓಕೆ, ಅವ್ರಿಗೂ ಕೆಲಸ ಇಂಪಾರ್ಟೆಂಟು, ಮ್ಯಾನೇಜ್ ಮಾಡುವ. ಇವತ್ತು ಅದು ಅಲ್ಲದೆ ನನಗೆ ಸ್ಪೆಷಲ್ ಏನಂದರೆ ನಮ್ಮ ಆರ್ ಆರ್ ನಗರಲ್ಲೇ ನಮ್ಮ ಡೆಕೋರ್ ಕೂಡ ಇರೋದು. ಹೌಸ್ ವಾರ್ಮಿಂಗ್ ಆ್ಯಕ್ಚುಲಿ. ಕ್ಲೈಂಟ್ ಅವರು ಬಂದು ಅಪ್ರೋಚ್ ಮಾಡಿ ಸುಮಾರು ಡಿಸ್ಕಷನ್ ಮಾಡಿ ಅದು ಆರ್ ಆರ್ ನಗರ ಇದೆ ಅಂತ ಅಂದಿದ್ದ ತಕ್ಷಣ ನಂಗೆ ಇನ್ನೂ ಖುಷಿ ಆಯಿತು. ಹತ್ತಿರ ಇದೆ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾಡೋಣ ಅಂತ. ಆ್ಯಂಡ್ ಔಟ್ಕಮ್ಮು ಅದೇ ಥರ ಬರುತ್ತೆ ಅಫ್ಕೋರ್ಸ್ ಅಂತ ಹೇಳ್ತಾ ಲೆಟ್ಸ್ ಗೋ ಫ್ರಮ್ ಹಿಯರ್. ಅಲ್ಲ ನಿಂಗೆ ಚಿತ್ರಾನ್ನ ಕೊಡ್ಲಾ? ಇವಾಗ ತಾನೇ ನಾನು ಫಿಶ್ ಫುಡ್ ಆಗದೆ ತಾನೆ. ಹಾಂ ನಿನಗೆ ನಾನು ತಿನ್ನಕ್ಕೂ ನಿಮ್ದೆ ನೋಡಿ, ನಾನು ತಿನ್ನಕ್ಕೆ ಬಿಡುತ್ತಲ್ಲ. ನಾನು ವ್ಲಾಗ್ ನೋಡ್ತಾ ಇದೆಯಾ ನೀನು? ನನ್ನ ವ್ಲಾಗ್ ನೋಡ್ತಾ ಇದೆಯಾ? ಹೌಸ್ ಆಫ್ ಫ್ಲವರ್ ಇಸ್ ಫ್ಲವರಿಂಗ್ ಟುಡೇ.
favorites. ನೇಷನ್ ಫ್ಲವರ್ಸ್ ಇದೆ ನಮ್ಮ ಇವತ್ತು ಅವು ನಮ್ಮ ಹೌಸ್ ಆಫ್ ಫ್ಲವರ್ಸಲ್ಲಿ ಇವತ್ತು ಫುಲ್ಲು ಮೆಸ್ಸಿ ಆಗಿದೆ ನಮ್ಮ ಹೌಸ್ ಆಫ್ ಫ್ಲವರ್ಸ್. ಬಟ್ ಪ್ಯಾಟ್ರನ್ನು ಚೆನ್ನಾಗಿ ಬಂದಿದೆಯಲ್ಲ, ಥಿಕ್ನೆಸ್ಸು ಚೆನ್ನಾಗಿ ಕೊಟ್ಟಿದೆ. ಈ ಥರ ಎಲ್ಲ ನಾವು ಗ್ಲಾಸ್ ಐಟಮ್ಸ್ನ ಪ್ಯಾಕ್ ಮಾಡಿ ಇದ್ದಾರೆ ನಮ್ಮ ಸ್ವಾತಿಯವರು. ಎಷ್ಟು ಎಲೆಕ್ಟ್ರಿಕ್ ಸ್ಟವ್ವಿಂದ ಏನದು ಯೂಸ್ಫುಲ್. ಕ್ರೇಜಿಯಾಗಿ ಟೀ ಮಾಡಿದ್ದೀನಿ, ಕುಡ್ದವರು ಸ್ವರ್ಗಕ್ಕೆ ಹೋಗ್ತಾರೆ ತಾನೇ. ಹೂ ಅನ್ನೋಕ್ಕೂ ಕಷ್ಟನಾ ನಿಮ್ಮಿಬ್ರಿಗೆ? ಹಿಂಗೆ ಒಂದು ಟೀ ಕುಡ್ದು ಹೊಡೋಗು ಅಂತ ಅದಕ್ಕೆ ಒಂದು ಡೈಲಾಗ್ ಇದೆ ಗೊತ್ತಾ, 10 ರೂಪಾಯಿ ಕೊಡ್ತೀನಿ ಒಂದು ಟೀ ಕುಡ್ದು ಹೊಡೋಗು ಅಂತ. ನಾನೇ ಭಾಗ್ಯವತಿ ಟೀ ಕ್ರೇಜಿಯಾಗಿ ಮಾಡಿದ್ದೀನಿ. ಸೊ ವಿ ಆರ್ ಡನ್ ವಿತ್ ದ ಪ್ಯಾಕಿಂಗ್. ಇನ್ನೇನಿಲ್ಲ, ಒಂದಷ್ಟು ಪ್ಯಾಕಿಂಗ್ ಇದೆ, ಮುಗಿಸಿ ಮನೆಗೆ ಹೋಗಿ ನಾನು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆಮೇಲೆ ಟಾರ್ಚರ್ ಇದೆ ಅವ್ರಿಗೆ, ನನಗೇನು ಟಾರ್ಚರ್ ಇಲ್ಲ. ಇವಾಗ ಹೇಳು, ನಮ್ಮಮ್ಮ ಮೊನ್ನೆ ತಾನೆ ನಮ್ಮ ಮಮ್ಮಿ ವ್ಲಾಗ್ ಮಾಡಿದ್ರೆ ವ್ಲಾಗ್ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂದ್ರು, ಕಾರಲ್ಲೇ ಬೈಸ್ಕೊಂಡ್ರು ನನ್ನ ಹತ್ರ. ಇನ್ಮೇಲೆ ಯಾರಾದ್ರೂ ನನ್ನ ಅದ್ ಮಾಡಬೇಡ ಇದು ಮಾಡಬೇಡ ಅಂದ್ರೆ ಓಡೋಗ್ಬಿಡ್ತೀನಿ ಅಂತ. ಅದಕ್ಕೆ ಇವಾಗ ಏನೂ ಹೇಳ್ತಾ ಇಲ್ಲ. ಇವಾಗ ಹೇಳು ಮಮ್ಮಿ, ಏನಾರ ಮಾಡ್ಕೊ, ಸುಸ್ತಾಯ್ತು. ಟೀ ಕುಡ್ದು ನೀನು ಓಡೋಗು. ಆಯ್ತು, ನೋಡ್ದೆ ಇಲ್ಲ ನಡ್ಕೊಂಡು ಹೋಗೋಣ ಅಂತ, ಗಾಡಿ ನಿಂತು ಕಾಣಿಸ್ತು. ಮತ್ತೆ ರೆಡಿಯಾಗಿ ಪಟ ಅಂತ ಮನೆಗೆ ಹೋಗಿ ಅಲ್ಲಿಂದ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಎಲೆಯಿಂದ ಪ್ಯಾಕಿಂಗ್ ಎವ್ರಿಥಿಂಗ್. ಪೋರ್ಟರ್ ಬರುತ್ತೆ, ಪೋರ್ಟರ್ಗೆ ಬುಕ್ ಮಾಡಿ ಲೋಡ್ ಮಾಡಿ ವಿ ವಿಲ್ ಬಿ ಗೋಯಿಂಗ್ ದ್ಯಾಟ್. ಅವಸ್ಥೆಯನ್ನು ನೋಡಿ. ಆ್ಯಕ್ಚುಲಿ ಇವೆಂಟ್ ಅಂದಮೇಲೆ ಅದಕ್ಕೆ ಎಲ್ಲ ಕಡೆಗೂ ಪರ್ಮಿಷನ್ ಕೊಡಬೇಕು. ಪಾಪ ಇವಾಗ ಪೋರ್ಟರು ನಾವು ನಾವು ಕರ್ಸಿದ್ದ ಗಾಡಿ ತುಂಬ ದೊಡ್ಡದು. ಇಲ್ಲಿ ಬೇಸ್ಮೆಂಟ್ದು ಹೈಟ್ ಕಡಿಮೆ ಇತ್ತು. ಆ ಕಡೆಯಿಂದ ಒಳಗಡೆಯಿಂದ ಹೋಗೋದಕ್ಕೆ ಜನರು ಪರ್ಮಿಷನ್, ರೆಸಿಡೆನ್ಸ್ ಇಲ್ಲಿರೋರೆಲ್ಲ ಪರ್ಮಿಷನ್ ಕೊಡಲ್ಲ ಅಂತ ವಿ ಹ್ಯಾಡ್ ಟು ಎಲ್ಲನೂ ಬೇಸ್ಮೆಂಟಲ್ಲಿ ಇಳಿಸಿ ಅಲ್ಲಿಂದ ಮತ್ತೆ ಲಿಟ್ರಲಿ ಒಂದು 1/2 ಕಿಲೋಮೀಟ್ರಷ್ಟು ನಡಿಬೇಕೇನೋ. ಇಲ್ಲಿಂದ ತೊಗೊಂಡಾಗ ಅಲ್ಲಿ ಇಳಿಸಿ ಮತ್ತು ಅಲ್ಲಿಂದ ಮತ್ತೆ ಫಸ್ಟ್ ಫ್ಲೋರ್ಗೆ ಎತ್ಕೊಂಡು ಹೋಗ್ಬೇಕು. ಇದೆಲ್ಲ ನಿಜವಾಗ್ಲೂ ಟಾಸ್ಕಪ್ಪ. ಏನ್ ನೋಡ್ತಾ ಗ್ಲಾಸ್ ಇಳಿಸಿ, ಗ್ಲಾಸ್ ಇಳಿಸಿ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಡ ಕಣ, ಬೇಗ ದೊಡ್ಡವನ ಆಗ್ಬಿಡ್ತೀಯ. ಅಲ್ಲ, ಎರಡನೇ ಮಗಳು ಏನ್ ಕೇಳಿಸ್ಕೊತಾ ಇದೆಯಾ? ಎರಡನೇ ಮಗಳು ಲೂಸು, ತಿಕ್ಲಿ, ಉಚ್ಚಿ. ಲೈಟ್ ಹಾಕಿ ನೀವು ಗಾಳಿ ಪಟ ಫಿಲಮ್ ಯಾವ್ದೋ ಮೀಮ್ ನೋಡ್ತಾ ಇದ್ದೆ. ಏನ್ ತಿನ್ಕೊಂಡ್ ಬಂದಿದ್ದೀರಾ? ಗಮ್ ಅಂತ ಇದೆ, ಸಮೋಸ. ದಿನದಲ್ಲಿ ಒಂದು ಲೈಟ್ ಹಾಕೋ ನಿಮಿಷ. ಅಲ್ಲ ತಲೆ ಎಲ್ಲ ಸರಿ ಮಾಡ್ಕೊಂಡು ನೀನು ತೋರಿಸ್ಬೇಡ. ನಿನ್ಗೆ ಆಲ್ರೆಡಿ ಇಲ್ಲಿ ಮದುವೆ ಆಗ್ತಾ ಇದೆ ಅಲ್ಲ. ನೀನು ದಿನದಲ್ಲಿ ಒಂದು ಜಂಕ್ ತಿಂದಿಲ್ಲ ಅಂದ್ರೆ ನಿಂಗೆ ಸಮಾಧಾನ ಇಲ್ಲ ಅಲ್ಲ? ಇನ್ನು ಎಷ್ಟೊತ್ತು ಲೇಟ್ ಆಗುತ್ತೆ. ಹಾಯ್ ಮಾಡಿದ್ರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಸ್ವಲ್ಪ ವರ್ಕ್ ಬಿಟ್ಟು ನಮ್ಮ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ, ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ. ಅಪ್ಪ ವರ್ಕ್ ಮುಗ್ದಿದ ತಕ್ಷಣ ಬಂದಿದೆ. ತಕ್ಷಣ ಬರಲ್ಲ, ಅಲ್ಲಿ ಬಂದ್ರೆ ರೀಲ್ಸ್ ನೋಡ್ಕೊಂಡು ಫೋನ್ ನೋಡ್ಕೊಂಡು ಯಪ್ಪ ದೇವ್ರೆ ಬಂದು ನಿಮ್ಗೋಸ್ಕರ ವೇಟ್ ಮಾಡಿದೀನಿ. ಒನ್ ಆಫ್ ದ ವರ್ಸ್ಟ್ ಹ್ಯಾಬಿಟ್ ಅಂದ್ರೆ ಫೋನ್ ಅಡಿಕ್ಷನ್. ಹಿ ಹ್ಯಾಸ್ ದಟ್. ಏನ್ ಕೆಟ್ಟ ಹ್ಯಾಬಿಟ್ ಇದೆ ಹೇಮಂತ್ ಅವರಲ್ಲಿ ಅಂದ್ರೆ, ನಾನು ಕ್ವಶನ್ ಮಾಡಕ್ ಮುಂಚೆನೆ ಇದಕ್ಕೆ ಆನ್ಸರ್ ನಾನೇ ಮಾಡ್ತಾ ಇದೀನಿ. ಫೋನ್ ಅಡಿಕ್ಷನ್. ಏನ್ ತಿನ್ನೋದು? ಹೆಂಗಾರು ಬೇಕ್ರಿ ಅಂತ, ಬೇಕ್ರಿಲೆಲ್ಲ ಬೇಡ. ನೀವು ಊಟ ಮಾಡ್ತೀರಾ? ಹೌದು, ಊಟ ಮಾಡ್ಬೇಕು. ನಿಮ್ ಟೈಮ್ ಇದೆ ತಾನೆ? ಅಲ್ಲ, ನಿಮ್ ಟಯರ್ಡ್ ಆಗಿರೋ ಪರವಾಗಿಲ್ಲ, ಉಟ್ಬಿಡಿ. ನಾನು ಆಮೇಲೆ ಹೆಂಗಿರೋ ಅವ್ರಿಗೆ ಊಟ ತರ್ಸ್ಕೊಬೇಕು, ತರ್ಸ್ಕೊಳ್ತೀನಿ. ಏನ್ ಮಾಡಕ್ಕಾಗಲ್ಲ. ಇವತ್ತು ನೈಟ್ ಎಲ್ಲ ಮೋಸ್ಟ್ಲಿ 1 ಗಂಟೆವರೆಗೂ ಆಗುತ್ತೆ. ನಿಮ್ಗೋಸ್ಕರ ಟೈಮ್ ಮಾಡ್ಕೋತೀನಿ. ನಂಗೆ ಕ್ಯಾಮ್ರಾ ಮುಂದೆ ನಗಕ್ಕಾಗದೆ, ಅಳಕ್ಕಾಗದೆ. ಏನ್ ಇವತ್ತೊಂದಿನ ಮಾಡ್ತಾರೆ ಆಫ್ ದ ಕ್ಯಾಮ್ರಾ. ಬಟ್ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಮಾತಾಡ್ತಾ ಇರೋದೇ ನಂಗೆ ಶಾಕಿಂಗ್ ಕ್ಯಾಮ್ರಾಗೆ.
ನನ್ನ ತಂಗಿನ ಇದು ಅಲ್ಲ ನನ್ನ ತಂಗಿನೂ ಬರೋಕ್ಕೆ ಹೇಳಿದೆ. ಇನ್ನು ಹೌಸ್ ಆಫ್ ಫ್ಲವರಲ್ಲಿ ನಾಳೆ ಶೂಟಿಂಗ್ ಇದೆಯಂತೆ, ಅದಕ್ಕೆ ಬೇಗ ಬಂದು ಬೇಗ ಹೋಗು ಅಂತ ಹೇಳಿದ್ದೀನಿ. ಇವತ್ತು ಲೇಟ್ ಆಗುತ್ತೆ ಆಲ್ಮೋಸ್ಟು. ಮನೆ ಚೆನ್ನಾಗಿದೆ ಆ್ಯಂಡ್ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿಸ್ತಾರೆ. ಅಂದರೆ ತುಂಬ ಆಡಂಬರವಾಗಿ ಮನೆ ಆಡಂಬರವಾಗಿ ಕಟ್ಟಿ, ಬಟ್ ದ ಡೆಕೋರ್ನು ದೇ ಡಿಂಟ್ ವಾಂಟೆಡ್ ಟು ರಿಯೂನ್ ಫ್ಯೂ ಥಿಂಗ್ಸ್ ಅಂದ್ಬಿಟ್ಟು ಅಂದರೆ ಅಲ್ಲಿ ಮಾಡಿಸ್ಕೊಂಡಿರೋ ಒಂದೊಂದು ಫ್ರೇಮ್ಸ್ ಆಗಿರಲಿ ಇದೆಲ್ಲ ಕವರ್ ಆಗೋದು ಬೇಡ ಅಂತ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿಸ್ತಾ ಇದ್ದಾರೆ. ಲೆಟ್ಸ್ ಸಿ ಏನು ಔಟ್ಕಮ್ ಬರುತ್ತೆ ಅಂತ. ತುಂಬ ಲೇಟ್ ಆಗುತ್ತೆ, ಅವ್ರಿಗೂ ಊಟ ತೊಗೊಬೇಕು. ಎಷ್ಟೊತ್ತಾಗುತ್ತೆ ಇವತ್ತು? 1 ಗಂಟೆವರೆಗೂ ಆಗುತ್ತೆ ಆಲ್ಮೋಸ್ಟ್ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರು ಅವರೆಲ್ಲ ಮಲ್ಕೊಬೇಕು, ಬೆಳಗ್ಗೆ ಬೇಗ ಎದ್ದು ಬೀಳ್ಬೇಕು ಅಂತಂದ್ರೆ ಐ ವಿಲ್ ಫಿನಿಶ್, ಅಂದರೆ ಅವ್ರು ಎದ್ದಿರೋವರೆಗೂ ಫಿನಿಶ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ವೆಲ್ಕಮ್. ಫ್ರಂಟ್ ಕ್ಯಾಮ್ರಾ ಫ್ಲಾಶ್ ಬರಲ್ವಾ? ಶೀಟ್ ಬ್ರದರ್ ಶೀಟ್. ನಾನು ಕ್ಯಾಮ್ರಾ ಲೈಟ್ ಸಾಕು ಅಂತ ಇದ್ರು, ನಾನು ಇಲ್ಲ ಫ್ಲಾಶ್ ಆನ್ ಮಾಡಿ. ಅಲ್ಲ ಯಾವ ಬ್ರೈನ್ಸ್ ಇದೆ ನಂಗೆ, ಬ್ರೈನ್ಸ್ ಅಲ್ಲ ಯಾವ ಬ್ರೈನ್ ಇದೆ ನಂಗೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿಲ್ವಾ ಅದು ವರ್ಷಿಣಿ? ಬ್ರೈನ್ಸ್ ಅಲ್ಲ ಬ್ರೈನ್, ಅದಕ್ಕೆ ನೆನ್ಪಾಯ್ತು. ಅದಕ್ಕೆ ಐ ಲಿಟ್ರಲಿ ಕರೆಕ್ಟೆಡ್ ಮೈ ಸೆಲ್ಫ್. ಯು ಪ್ಲೀಸ್. ಸರಿ, ಇವಾಗ ಊಟ ಎಲ್ಲಿ? ಊಟ ನೀವ್ ತಿನ್ಕೊಂಡ್ ಬಂದಿದ್ದೀರಾ ಸಮೋಸ ಅಂತೆ. ಊಟ ಅದು ಊಟನಾ? ಮತ್ತೆ ನೀವೇನಕ್ಕೆ ನಂಗೆ ಫುಲ್ ಆಗ್ಬಿಟ್ಟಿದೆ, ನಂಗೆ ಆಗ್ತಾ ಇಲ್ಲ ಅಂತೆಲ್ಲ ಡ್ರಾಮೆ. ನಾನು ಅಲ್ಲಿ ಒಂದು ಅದೇ 99 ವೆರೈಟಿ ದೋಸೆ ನಾನು ಯೂಶಲಿ ತಿಂತೀನಿ. ಇವತ್ತು ಟ್ಯೂಸ್ಡೇ ವಿಗನ ಈಟ್ ವೆಜ್ ತಿನ್ನೋಣ. ದೋಸೆ, ಸಾದಾ ದೋಸೆ ಆ್ಯಂಡ್ ಸಮ್ ಮಶ್ರೂಮ್ ಮಸಾಲ ಏನಾದರೂ ತೊಗೊಂಡು ತಿಂದು ಅಲ್ಲಿಂದ ಇವರು ವಾಪಸ್ ನನ್ನ ಎತ್ತಾಕ್ಬಿಟ್ಟು ಪಾಪ ಇವರು ಇವತ್ತು ಸಿಕ್ಕಾಪಟ್ಟೆ ಕೆಲಸ ಅಲ್ಲ ನಿಮಗೆ? ಬಟ್ ನನಗೆ ಏನದು ವಿಡಿಯೋ ಮಾಡ್ಕೋಬೇಕು ನೀಟಾಗೆ, ಮತ್ತೆ ಸಣ್ಣ ಪುಟ್ಟ ಕೆಲಸ ಇದೆ. ಬಟ್ ಯಾಕೋ ನಂಗೆ ತಲೆನೋವು 2 ಡೇಸಿಂದ ಬಿಡ್ತಾ ಇಲ್ದಿರೋದು ರೀಸನ್ಸ್ ಮೇ ಬಿ ಸ್ವಲ್ಪ ಇರಿಟೇಟ್ ಆಗಿ ಹೋಗ್ಬಿಟ್ರೆ ಐ ಕ್ಯಾನ್ ಮ್ಯಾನೇಜ್. ನೀವೇ ಬಾಕ್ಸ್ ಎಲ್ಲ ನೀವೇ ಶಿಫ್ಟ್ ಮಾಡಿದ್ರಾ? ಅಪರೂಪ ಕೆಲಸ ಮಾಡಿ. ಹೌಸ್ ಆಫ್ ಫ್ಲವರ್ ಅಲ್ಲಿ ಯಾರು ಮಾಡ್ತಾರೆ ಕೆಲಸ? ನೀವ್ ಮಾಡ್ತೀರಾ ಬಂದು? ಅಲ್ಲ, ಬಟ್ ಇಷ್ಟೊಂದು ಫಿಸಿಕಲ್ ವರ್ಕ್ ಇರಲ್ಲ. ಫಿಸಿಕಲ್ ವರ್ಕ್ ಇಲ್ಲ ಅಂದ್ರೆ ಇವತ್ತು ಪಾತ್ರೆ ತೊಳೆದಿದ್ದೀನಿ. ವಿಲ್ಸನ್ ಗಾರ್ಡನ್ ಇಂದ ಹೋಗಿ ಬಂದು ಫ್ಲವರ್ಸ್ ತಗೊಂಬಂದಾದ್ಮೇಲೆ ಇಲ್ಲೇ ಇಳಿಸ್ಕೊಂಡು ಅದನ್ನೆಲ್ಲ ಬಕೆಟ್ಗೆ ಹಾಕಿ ಸುಮಾರು ಕೆಲಸ ಮಾಡಿದೀನಿ ಇವತ್ತು. ಓಕೆ, ಇವಾಗ ಅವ್ರಿಗೂ ಊಟ ಕೇಳೋಣ ಏನ್ ತಗೊಂಡ್ಬೇಕು ಅಂತ ತಗೊಂಡು ಇಲ್ಲಿಂದ ತಿಂದು ನನ್ನ ಡ್ರಾಪ್ ಮಾಡ್ಬಿಟ್ಟು ನೀವು ಮನೆಗೆ ಹೋಗಿ ಇಡು. ಬಟ್ ಲೈಕ್ ವೆರಿ ಪ್ರೌಡ್ ಆಫ್ ಯು. ಯು ಆರ್ ಡೂಯಿಂಗ್ ಸೋ ಮಚ್ ಟುಡೇ. ಒನ್ ಡೇ ಆಕ್ಚುಲಿ ಒಂದೊಂದ್ ದಿನ ಹೆಂಗ್ ಫುಲ್ ಖಾಲಿ ಇರ್ತೀನಿ, ಗೊತ್ತೇ ಆಗಲ್ಲ. ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಏನಾದ್ರು. ಆಮೇಲೆ ವರ್ಕು ನನ್ ವರ್ಕ್ ಇದ್ದಿದ್ದೀನೇ ಏನಾದ್ರು ವರ್ಕ್ ಇರುತ್ತಲ್ಲ ಅವತ್ತು ಸ್ವಲ್ಪ ಹೆಕ್ಟಿಕ್ ಅನ್ಸುತ್ತೆ. ಬಿಟ್ರೆ ಓ ವಾವ್ ಬೆಳ್ಳಕಂಟ ಲೈಟ್ ಬೆಳ್ಳಿಗಿದ್ದೀನಿ. ಆಯ್ತು ಸಮಾಧಾನ. ಎಲ್ಲರೂ ಅರ್ಥ ಆಯ್ತು, ತುಂಬಾ ಅರ್ಥ ಆಯ್ತು. ಸರಿ, ನಮ್ಮಿಬ್ರಲ್ಲಿ ಯಾರು ಬೆಳಗಿರೋದು? ನಾನೇ ಹೇಳಲ್ವಾ? ಅದ್ ನೀವ್ ಹೇಳೋದಲ್ಲ, ಬೇರೆಯವ್ರು ಹೇಳ್ಬೇಕು. ನೀವ್ ಹೇಳಿ ಆಯ್ತು, ಬೇರೆಯವ್ರಿಗೆ ನೀವ್ ಹೇಳಿ ಆಯ್ತು. ನನ್ ಪ್ರಕಾರ ನೀವ್ ಬೆಳಗಿದ್ದೀರಾ, ಬೇರೆಯವ್ರ ಪ್ರಕಾರ ನಾನ್ ಬೆಳಗಿದ್ದೀನಿ. ನಾನೇನ ಏನ್ ಮಾಡ್ತೀರಾ ಅಂತ ಹೇಳ ಪ್ಲೀಸ್. ಏನ್ ನಿಮ್ ಮಕ್ಕಕ್ಕೆ ಏನ್ ಹಚ್ತೀರಾ ಅಂತ ಹೇಳ? ಬೇಡ, ಅದು ಸೀಕ್ರೆಟ್. ಹೋಮ್ ಮೇಡ್ ರೆಡಿ ಅಲ್ಲ. ಹೇಮಂತ್ ಇಸ್ ನಾಟ್ ದೇರ್. ನಮ್ ಕಡೆ ರಿವೀಲ್ ಏನ್ ಹಚ್ತೆ ಎಲ್ಲರೂ ನನ್ಗೆ ಕ್ವಶನ್ ಮಾಡಿದ್ರು, ಹೇಮಂತ್ ಮಕ್ಕಕ್ಕೆ ಏನ್ ಹಚ್ತೀರಾ ನೀವು? ಇಷ್ಟ ಚೆನ್ನಾಗಿದೆ, ಇಷ್ಟ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅಂತ. ಅದಕ್ಕೆ ಒಂದು ಅಸ್ತ್ರ ಇದೆ. ಅದು ಏನಿಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್. ಅದು ಮ್ಯಾನುಫ್ಯಾಕ್ಚರ್. ಮತ್ತೆ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಾವು ಸನ್ಸ್ಕ್ರೀನ್ ಹಚ್ಚಲ್ಲ ಆಯ್ತಾ, ಒಂದ್ ಫೇಸ್ ವಾಶ್ ಯೂಸ್ ಮಾಡಲ್ಲ. ಆಮೇಲೆ ಒಳ್ಳೆ ಅಭ್ಯಾಸ ಯಾವ್ದು ಇಲ್ಲ. ಎಲ್ಲ ಕ್ರೆಡಿಟ್ಸ್ ನಮ್ಮ ಮಮ್ಮಿಗೆ. ಎಲ್ಲ ಕ್ರೆಡಿಟ್ಸ್ ಮಮ್ಮಿಗೆ. ನಿಮ್ ಡ್ಯಾಡಿಗೆ? ಇಬ್ರು. ನಾನು ಈ ವ್ಲಾಗ್ ಇದನ್ನ ಕಟ್ ಮಾಡಲ್ಲ, ಇಬ್ರಿಗೂ ಕಟ್ ಮಾಡದೆ ಆಗ್ತೀನಿ ನಾನು. ನಿನ್ನೆ ಐತೆ ಯಾಕೆ ಜನಕ್ಕೆ ನಿಜ ಅಂದ್ರೆ ಒಂಥರ ಅನ್ಸುತ್ತಂತೆ. ಆಯ್ತು, ಕಮೆಂಟ್ ಏನದು ಕಮೆಂಟ್ ಬಾಕ್ಸ್ ಅಲ್ಲಿ ಏನಂತ ಹೇಳ್ಬೇಕು ಹೇಳಿ, ಯಾರು ಫೇರ್ ಇರ್ತಾರೆ ಅಂತ. ಇಬ್ರು ಫೇರ್ ಆಗಿ ನೀವೇ ಇದ್ರು ಮನ್ಸ್ ಫೇರ್ ಆಗಿದೆ ನಂಗೆ ಸಾಕು. ಅಲ್ಲ, ಆಕ್ಚುಲಿಗೂ ನೀವೇ ಫೇರ್ ಆಗಿರೋದು, ಅದೇ ಹೇಳಕ್ ಬಂದೆ ನಾನು. ಬೇಡಪ್ಪ, ನೀವೇ ಬೆಳ್ಳಗಿದ್ದೀರಾ, ನೀವೇ ಚೆನ್ನಾಗಿದ್ದೀರಾ ಆಯ್ತಾ, ನೀವೇ ಸೂಪರು, ನಾವ್ ಆವ್ರೇಜು. ಒಪ್ಕೊಂಡ್ರಲ್ಲ? ಒಪ್ಕೊಂಡೆ.
ಜನಕ್ಕೆ ನಿಜ ಹೇಳಿ ನಂಬ್ಸಕ್ಕಾಗಲ್ಲ, ಸುಳ್ಳು ಬಟ್ ಹೇಳಿದ್ರೆ ಬಟ್ ಸ್ಟಿಲ್ ಫ್ರೆಂಡ್ಸ್ ಲೈಕ್ ಕಮೆಂಟ್ ಮಾಡಿ. ಉಮೇಶ್ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ. ಉಮೇಶ್ ಇವತ್ತು ಮೆಸೇಜ್ ಮಾಡಿದ. ಯಾಕೋ ನನ್ನ ಮೇಲೆ ಇಲ್ಲ ಕೆಲಸ ಜಾಸ್ತಿ ಇದೆ ನಿಮ್ ಆಕ್ಚುಲಿ. ಮೇಲೆ ಅವಾಗ ಉರ್ಕೊಂತಾರೆ. ಉರ್ಕೋತಾರೆ ನೀವ್ ಅಲ್ಲ, ಅಂತದ್ ಏನಾದ್ರು ಒಂದ್ ಮಾಡಿರ್ತೀರಾ. ಉರ್ಕೋತಾರೆ ಅಲ್ಲ, ನಾನು ಉರ್ಸ್ತೀನಿ. ಉರ್ಕೋತಾರೆ ಅಲ್ಲ ಡೆಫಿನೆಟ್ಲಿ. ಅದೇ ನೀವೇನೋ ಒಂದ್ ಮಾಡಿರ್ತೀರಾ ಆತರ. ನಾನು ಏನಾದ್ರು ಮಾಡ್ತೀನಲ್ಲ, ನಾನು ನಿಜ ನನ್ ಬಾಯಿ, ನನ್ ರಿಯಾಕ್ಷನ್ಸು, ನನ್ಗೆ ಏನಾದ್ರೂ ಒಂದ್ ಹೇಳ್ಬೇಕು ಅಂದ್ರೆ ಫೇಸ್ ರಿಯಾಕ್ಷನ್ಸ್ ಬಂದ್ಬಿಡುತ್ತೆ ಅಲ್ಲಿದ್ದಲ್ಲೇ. ಸೊ ಈ ಅಕ್ಕ ತಮ್ಮಂದು ವಾರಕ್ಕೊಂದ್ ಏನೋ ಒಂದ್ ಇದ್ದೇ ಇರುತ್ತೆ. ಅದೆಲ್ಲ ಲವ್ ಇದ್ದಿದ್ ಕಡೆ ಇರುತ್ತೆ. ನೀವು ಸುಮ್ಮನೆ ಕೂತ್ಕೊಳ್ಳಿ ಹೇಮಂತ್ ಅವರೇ, ಹೇಮಂತ್ ಕುಮಾರ್ ಅಫಿಷಿಯಲ್. ಬಟ್ ರೀಸನ್ಸ್ ಬೇರೆ ಬೇರೆ ಇರುತ್ತೆ. ವಾರಕ್ಕೆ ಒಂದ್ ಏನೋ ಒಂದ್ ಇರುತ್ತೆ, ಬಟ್ ರೀಸನ್ಸ್ ಬೇರೆ ಬೇರೆ ಇರುತ್ತೆ. ಹೇಳಂತೂ ಕರೆಕ್ಟಾಗಿ ಕಳ್ಸಿದೀನಿ, ಆದ್ರೆ ಡೆಫಿನೆಟ್ಲಿ ಏನಾದ್ರು ಏನ್ ಮರ್ತ್ ಬಂದ್ರಿ ಹೇಳಿ. ಹೆಡ್ಲೈಟ್ ಆಫ್ ಮಾಡಿಲ್ಲ. ಅಲ್ಲ ಹೆಡ್ಲೈಟ್ ಆಫ್ ಮಾಡಿಲ್ಲ, ಬಟ್ ಏನಾದ್ರು ಮರ್ತ್ರ ಹೇಳಕ್ಕೆ ದೋಸೆಲಿ. ಮಶ್ರೂಮ್ ಚೀಸ್ ಇಸ್ ಒನ್. ಮಿಕ್ಕಿದ್ದು ಮಿಕ್ಕಿದ್ ಯಾವ್ದು ಏನೇ ಹೇಳ್ಬಿಟ್ಟು ಕಳಿಸ್ದೆ. ದೋಸೆ ಸಪ್ರೇಟ್ ಕೊಡಿ ಅಂತ ಹೇಳ್ರಾ? ನನಗ್ ಬೇಡ, ನಿಮ್ಮೊಬ್ರಿಗೆ ಅದಕ್ಕೆ ಒಂದೇ ಹೇಳು. ಅದೇ ದೋಸೆ ಸಪ್ರೇಟ್ ಕೊಡಿ ಅಂದ್ರ, ಅದನ್ನೇ ಮರ್ತ್ ಬಂದಿದ್ದು ಅಂತ ಇವಾಗ ಹೇಳಿದ್ ನಾನು. ಹೇಳ್ತೀನಿ ರೀ. ಹೇಮಂತ್ ಅವ್ರಿಗೆ ಇದೊಂದಿದೆ, ಏನಂದ್ರೆ ಅಯ್ಯ ಮರ್ತೋಗ್ಬಿಡ್ತಾರೆ ಬೇಗ. ಮರ್ತೋಗ್ಬಿಡ್ತಾರೆ ಅಂದ್ರೆ ತಲೆಯಲ್ಲಿ ಅಷ್ಟು 1000 ಥಿಂಗ್ಸ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ಬೇಗ. ಈಗ ಹಾರ್ಡ್ಲಿ ಇಟ್ ವಾಸ್ ಲೈಕ್ 2 minutes. ನಂಗೆ ಗೊತ್ತಿತ್ತು ಅವರು, ನಾನು ಯೂಶಲಿ ಪಾನಿಪುರಿ ತಿನ್ನಕ್ಕೆ ಬಂದರೆ ಈರುಳ್ಳಿ ಹಾಕ್ಸ್ಕೊಳ್ಳಲ್ಲ, ನಾನು ಈರುಳ್ಳಿ ತಿನ್ನಲ್ಲ ಆಯ್ತಾ. ಪ್ರತಿ ಸತಿಗೂ ಹೇಳಿ ಕಳ್ಸಿರ್ತೀನಿ, ಆದರೆ ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ಹೇಳ್ಬಿಟ್ಟು ವಾಪಸ್ ಈರುಳ್ಳಿ ಹಾಕ್ಸ್ಕೊಂಡೇ ಬಂದಿರ್ತಾರೆ. ಆಮೇಲೆ ನಾನು ಮರ್ತೋಯ್ತು ಅಂತ ಡೈಲಾಗ್ ಕೊಡ್ತಾರೆ. ನಾನು ಇವಾಗ ದೋಸೆ ಸಪ್ರೇಟಾಗಿ ಕೊಡಿ ಅಂತ ಹೇಳಿದ್ದೆ, ಅದನ್ನು ಮರ್ತಿದ್ರು, ವಾಪಸ್ ಕಳಿಸ್ತೀನಿ. ಕ್ರೇಜಿ. ದೋಸೆ ನೀವೇ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಸ್ಕೊಂಬಂದ್ರ? ಲೇಟ್ ಆಯ್ತು, ಪರವಾಗಿಲ್ಲ, ಅಷ್ಟೊತ್ತರೆಗೂ ಕಾದ್ರಲ್ಲ. ನಿಮ್ಮ ಎಫರ್ಟ್ಸ್ಗೆ ನಾನು ಧನ್ಯಳು. ಚೆನ್ನಾಗಿದೆಯಲ್ಲ? ತಿನ್ಸ್ಬಿಡಿ ಹಂಗೆ ಕೈ ತೊಳ್ಕೊಂಡ್ಬಂದಿ. ಆಯ್ತು ಬಿಡಿ. ಅಷ್ಟೆಲ್ಲ ಬೇರೆ ಮಿನಿಮಮ್. ಏನು ನಾನೇನು ಅದು ಮಾಡೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಫೋನ್ ಮಾಡ್ತಾರೆ. ಏನಂತ? ಎತ್ತಿಲ್ಲ ಇನ್ನ. ಆಹಾ, ಇದು ನೋಡಿ ಕ್ರೇಜಿ ಕ್ರೇಜಿ. ಸುಮ್ಮನೆ ಮೊಬೈಲ್ ಎತ್ಬಿಡೋದು ವ್ಲಾಗ್ ಮಾಡ್ತೀನಿ ಅಂತ. ನಿಮ್ಗೆ ಆ್ಯಂಗಲ್ ಗೊತ್ತಿಲ್ಲ, ಏನಿಲ್ಲ. ಆ್ಯಂಗಲ್ಲು, ಲೈಟಿಂಗು ಹಿಂಗೆಲ್ಲ ಹಿಡ್ಕೊಂಡು ನೋಡ್ಕೊಳ್ಳಲ್ಲ. ಆಯ್ತು, ಬರಲ್ಲ. ನಾವು ತುಂಬ ಸಾಧಾರಣ ಮನುಷ್ಯರು. ಒಂದು ಕೆಲಸ ಮಾಡಿ, ನಿಮಗೆಲ್ಲ ಬರುತ್ತೆ ತಾನೆ. ವೈ ಕಾಂಟ್ ಯು ಡೂ ದ ಬ್ಲಾಗ್? ಐ ಮೀನ್, ನೀವು ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಮಾಡಬಾರ್ದು? ನನಗೆ ಇಷ್ಟ ಇಲ್ಲ ಅದು. ಮತ್ತೆ ನನಗೆ ಯಾಕೆ ಇಷ್ಟಪಡ್ತಾ ಇದ್ದೀರಾ? ನೀವು ಮಾಡಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಏನ್ ಎಲ್ಲಿ ಅಂತ ಕೇಳ್ಸಲ್ಲ. ಹೌದು, ನೀನ್ ಯಾಕೆ ಮಾಡ್ತೀಯ ಹೇಳು. ನಿನ್ ಲವ್ಲಿ ಡಾಟರ್ಸ್ ಅಲ್ಲಿ ಇದಾರಲ್ಲ, ನನ್ಗೆ ಯಾಕೆ ಮಾಡಿದ್ಯಾ? ನನ್ಗೆ ಯಾಕೆ ಮಾಡ್ತೀಯ ಹೇಳು ಅದನ್ನೇ. ನಾನು 1 ಗಂಟೆ ಆಗತ್ತೆ ಅಂತ ಹೇಳಿಲ್ವ ಇವತ್ತು? ಇಲ್ಲೇ ದೋಸೆ ತಿಂದೆ ಆಚೆ. ನಾನು ಅಡ್ಗೆ ಹೇಳ್ದೆ ಮಮ್ಮಿ, ಅಲ್ಲೇನೋ ಸಮೋಸ ತಿಂದೆ, ದೋಸೆ ತಿಂದೆ, ಬೇಡ ಅಂತ ಇದ್ ಮಾಡಿದ್ರು. ಏನ್ ಮಾಡಿದ್ದೆ? ಸಾಂಬಾರು. ಅಯ್ಯೋ, ಹೋಲಿ ಬಿಡು, ಮುದ್ದೆ ಒಂದು ಇದ್ ಮಾಡು ಬೆಳಗ್ಗೆಗೆ. ನಾನು ಹಂಗೂ ಹೇಳ್ದೆ ಮನೆಗೆ ಹೋಗೋಣ ಊಟಕ್ಕೆ ಅಂತ. ಏನಿಲ್ಲ, ನಾನು ನಿಜವಾಗ್ಲೂ ಮಮ್ಮಿ ಹೋಗೋಣ ಮನೆಗೆ ಇದಕ್ಕೆ ಬೇಡ ಪಾಪ, ಅವ್ರು ಏನ್ ಮಾಡ್ತಿರ್ತಾರೋ, ಹಿಂಸೆ ಕೊಡ್ಬೇಡಿ, ಅಡ್ಗೆ ಮಾಡಕ್ ಹೇಳಿ ಅಂತ. ಅದಕ್ಕೆ ವಾಪಸ್ ನಾನು ಏನೋ ಒಂದ್ ತಗೊಳಕಿತ್ತ ಐಟಮು, ಹಂಗೆ ಸರಿ ಇಲ್ಲಿ ದೋಸೆ ತಿನ್ಬಿಟ್ಟು ಬೈತವ್ರೆ ನಮ್ಮಮ್ಮ. ಅಲ್ಲಿ ಮುದ್ದೆ ಮತ್ತೆ ಮೊಸಪ್ ಸಾರ್ ಮಾಡಿದ್ರಂತೆ ನಮ್ಗೆ. ನಾನು ಹೇಳ್ತಾನೆ ಮನೆಗೆ ಹೋಗೋಣ ಅಂತ. ಕಲ್ಪ್ರಿಟ್ ನೀವೇ. ಆಂಟಿ ಇವ್ರು ಹೇಳಿ ದೋಸೆ ತಿನ್ನೋಣ ಅಂತ. ನಮ್ಮ ಮನೇಲಿ
ಬರೋದೇನು? ನಾನು 1 ಗಂಟೆ ಆಗುತ್ತೆ. ಸರಿ ಹುಷಾರು. ಓಕೆ ಬಾಯ್. ಬೆಳಿಗ್ಗೆ ಅದೇ ಇಡ್ತೀನಿ, ನಾನು ಏನು ಮಾಡಲ್ಲ. ಅದೇ ತಿನ್ಸಿ ಆಂಟಿ. ಅದನ್ನೇ ಇವ್ರಿಗೂ ಮಮ್ಮಿ ಅವ್ರದ್ದು ಮುದ್ದೆ ಇದೆಯಲ್ಲ ಹಂಗೆ ಇಡು, ಬೆಳಗ್ಗೆ ಅದನ್ನೇ ಕೊಡ್ತೀನಿ. ಓಕೆ ಬಾಯ್. ಆಕ್ಚುಲಿ ಒಂದು ಯೂಸ್ಫುಲ್ ಥಿಂಗ್ ಆರ್ಡರ್ ಮಾಡಿಕೊಟ್ಟಿದ್ದೆ. ಏನಿದು ಓಪ್ನೋನಾ, ಇದ್ರ ಬ್ರ್ಯಾಂಡ್ ಹೆಸರೇ ಮರ್ತೋಗಿದೆ ನನಗೆ. ಬಟ್ ಎಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಏಮಂತವ್ರೆ ನೀವೇ ಹೇಳ್ಬೇಕು. ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ ಇದು. ಆಕ್ಚುಲಿ ತುಂಬಾ ಆಪೋಸಿಟ್ ಲೈಟ್ ಅಲ್ಲಿ ವೈಟ್ ಲೈಟ್ ಅಲ್ವಾ, ಸೊ ವೈಟ್ ಲೈಟ್ ಬೇಗ ಕಣ್ಣಿಗೆ ಚುಚ್ಚುತ್ತೆ. ಸೊ ಈ ಗ್ಲಾಸಸ್ ಹೆಂಗ್ ಡಿಮ್ ಮಾಡುತ್ತೆ, ಮೇ ಬಿ ಇದು ಎಲ್ಲೋ ಟೋನ್ ಇದೆ ಗ್ಲಾಸು. ಬೇಸಿಕಲಿ ಇದು ಏನು ಮಾಡುತ್ತೆ ಅಂದರೆ, ಯಾರು ತುಂಬ ಹೈ ಬೀಮ್ ಹಾಕೊಂಡು ಬರ್ತಾ ಇದ್ರೆ ಅಥವಾ ತುಂಬ ಹಾರ್ಶ್ ಲೈಟ್ಸ್ ಇತ್ತು ಅಂದರೆ ಫುಲ್ ಕಟ್ ಆನ್ ಮಾಡುತ್ತೆ. ಕಣ್ಣು ಚುಚ್ಚಲ್ಲ. ಎಷ್ಟೇ ಹಾರ್ಶ್ ಲೈಟ್ಸ್ ಇದ್ರು ಇದು ಹಾಕೊಂಡ್ರೆ ಪ್ರೊಟೆಕ್ಟ್ ಆಗುತ್ತೆ. ಬಟ್ ನೈಟ್ ಹೊತ್ತು ತುಂಬ ಯೂಸ್ಫುಲ್, ತುಂಬ ಯೂಸ್ಫುಲ್ ಇದೆ. ಯಾಕಂದ್ರೆ ನಮ್ಮ ಮನೆ ಕಡೆ ಹೋಗ್ಬೇಕಾದ್ರೆ ತುಂಬ ಅದು ಸ್ವಲ್ಪ ಔಟ್ಸ್ಕಟ್ಸ್ ಇದೆಯಲ್ವಾ, ತುಂಬ ಲಾರಿಗಳು ಅದು ಇದು ಎಲ್ಲ ಓಡಾಡುತ್ತಾ, ಎಲ್ಲ ಐ ಬೀಮ್ ಹಾಕೊಂಡು ಓಡಾಡ್ತಿರ್ತಾರೆ ರಾತ್ರಿ ಹೊತ್ತು. ಸೊ ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ. ನೀವು ಕೊಟ್ಟಿರೋದ್ರಲ್ಲಿ ಇದು. ಸೊ ಯಾರೆಲ್ಲ ಐ ಮೀನ್ ನೈಟು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿರೋ ದಯವಿಟ್ಟು ಟ್ರೈ ಮಾಡಿ ಒನ್ಸ್. ಮೇ ಬಿ ಇದು ಎಷ್ಟಾಯ್ತು ನನಗೆ 1000 rupees ಏನೋ ಬಿತ್ತು, 1090 ಏನೋ ಆಯ್ತು ಇನ್ಕ್ಲೂಡಿಂಗ್ ದ ಶಿಪ್ಪಿಂಗ್. ಸೊ ಮೇ ಬಿ ಒಂದು 3-4 days ಅಲ್ಲೇ ಬಂತು. ಪ್ಲೀಸ್ ಗಿವ್ ಇಟ್ ಎ ಟ್ರೈ. ಬಟ್ ವೆರಿ ಗುಡ್ ಪ್ರಾಡಕ್ಟ್. ಆನೆಸ್ಟ್ ರಿವ್ಯೂಸ್ ಕೊಡ್ತಾ ಇರೋದು, ಬಿಕಾಸ್ ಇದೆಲ್ಲ ಆಮೇಲೆ ಇದನ್ನ ಪ್ರಮೋಷನ್ ಅನ್ಕೊಂತಾರೆ. ಇಲ್ಲ ನಿಜವಾಗ್ಲೂ ಬೇಕಾದ್ರೆ ಬಿಲ್ ಶಿಪ್ಪಿಂಗ್ ಪೇ ಮಾಡಿರೋ ಬಿಲ್ ಅಲ್ಲಿ ತೋರಿಸ್. ನಾನು ಏನಕ್ಕೆ ಇವಾಗ ಜಸ್ಟ್ ನೆನ್ಪಾಯ್ತವ್ರು ಇವಾಗ ತೆಗ್ದು ಹಾಕೊಂಡ್ರ ನೆನ್ಪಾಯ್ತು. ಅದಕ್ಕೇನೆ ಕರೆಕ್ಟ್ ಇದನ್ನ ಹೇಳ್ಬೋದಲ್ಲ, ಯಾರು ಅಟ್ಲೀಸ್ಟ್ ಯೂಸ್ ಆಗುತ್ತೆ, ಯಾರು ಟ್ರೈ ಮಾಡ್ಬೋದು. ಹಿಂತಿರುಗಿ ತುಂಬಾ ಯೂಸ್ಫುಲ್ ಆಗಿದೆ. ಈಗ ನೀವು ಇದಾಕಿದಿರಲ್ಲ, ಫ್ಲಾಶ್ ಲೈಟ್ ಹಾಕಿದಿರಲ್ಲ, ಆದ್ರೂ ನಂಗೆ ಏನು ಕಣ್ಣು ಚುಚ್ತಾ ಇಲ್ಲ. ಅಂದ್ರೆ ಕಣ್ಣು ಓಪನ್ ಮಾಡ್ಬೋದು ನೋಡಿ ಆರಾಮ. ಹೌದು ಕರೆಕ್ಟ್. ಡಿಫ್ರೆನ್ಸ್ ತೋರಿಸ್ಬಿಟ್ರಿ. ವಾ ನಾನು ಹುಡುಕಿ ಲಿಂಕ್ ಕಳ್ಸಿದ್ ನಿಮ್ಗೆ. ಲಿಂಕ್ ಕಳ್ಸಿದ್ರೆ ಆರ್ಡರ್ ಮಾಡಿ ಆನ್ ಟೈಮ್ ತಲುಪಿಸಿರೋದು ನಾನು. ಹೌದು, ಥ್ಯಾಂಕ್ ಯು ಹೇಳಿಲ್ಲ ಫಸ್ಟ್, ಅದಕ್ಕೆ ಹೇಳಿದ್ನಲ್ಲ ಡೂಡ್. ಬಟ್ ವೆರಿ ವೆರಿ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಯೂಸ್ಫುಲ್ ಪ್ರಾಡಕ್ಟ್. ನಂಗೆ ಟೈಮ್ ಆಗ್ಬಿಟ್ಟಿದೆ ಮಂತವ್ರೆ, ಬರಲಾ? ಕಳ್ಸ್ಕೊಳ್ಳಿ. ಬಾಯ್, see you tomorrow. Bye. ಟೈಮು 12:30 ಆಗಿದೆ. ಲೇಕಿನ್ ಬರಲ್ಲ. 1 ಗಂಟೆ ಆಗಿದೆ, ಇನ್ನೂ ಹೋಗಿಲ್ಲ ನಾವು. ಇನ್ನೂ 1 hour ಆಗುತ್ತೆ. ಪಟ ಅಂತ ಮುಗ್ಸೋಕ್ಕಾಗಲ್ಲ, ಯಾಕಂದರೆ ನೀಟಾಗಿ ಆಗಬೇಕಲ್ಲ ಹೌಸ್ ವಾರ್ಮಿಂಗ್. ಅದು ಅಲ್ಲದೆ ಅವರು 2 days ಇರುತ್ತೆ. ನೀಟಾಗಿ ಮುಗಿಸಿ ಆಲ್ಮೋಸ್ಟ್ ಫ್ಲವರ್ ಅರೇಂಜ್ಮೆಂಟ್ ಮುಗಿಸಿದೆ, ಬಟ್ ಪ್ಲೇಸ್ಮೆಂಟ್ ಮಾಡಬೇಕು, ರೇಲಿಂಗ್ ಮುಗಿಸ್ಬೇಕು, ಆ್ಯಂಡ್ ಸಣ್ಣ ಪುಟ್ಟ ಫ್ಲವರ್ ಇದು ಎಂಟ್ರೆನ್ಸ್ ಬೋರ್ಡು ಮತ್ತು ಇದೆಲ್ಲ ಮುಗಿಸ್ಬೇಕು. ಎಲ್ಲ ಮಲಗಿದ್ದಾರೆ ಪಾಪ, ಡಿಸ್ಟರ್ಬ್ ಆಗಬಾರ್ದು ಅಂತ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಮುಗಿಸಿ ಲಾಸ್ಟ್ ಫೈನಲ್ ಔಟ್ಪುಟ್ ತೋರಿಸಿ ಮನೆಗೆ ಹೋಗಿ ದವ ಹಾಕೊಂಡ್ರೆ ಪೀಸ್. ಆ್ಯಕ್ಚುಲಿ ಅದು ದೇವ್ರ ಮನೆ ಸಿಂಪಲಾಗಿ ಒಂದು ಬರೀ ವಾಸ್ ಅರೇಂಜ್ಮೆಂಟ್ ತೊಗೊಂಡಿರೋ ರೂಮ್ಗೆ ಅಷ್ಟೇ ಬಿಟ್ಟರೆ ಮಿಕ್ಕಿದೆಲ್ಲ ರೂಮಲ್ಲೇ. ದಿಸ್ ಇಸ್ ವೆರಿ ನೈಸ್. ಇವರು ಪೂಜಾ ರೂಮ್ಗೂ ಸಿಂಪಲ್ ತೊಗೊಂಡಿದ್ದಾರೆ. ವೆಲ್ಕಮ್ ಬೋರ್ಡ್ ಅಂತ ಕ್ರೇಜಿ ಬಂದು ಟೈಮ್ 1:15 ಆಗಿದೆ. ವಿಲ್ ಸ್ಟಿಲ್ ನಾಟ್ ಡನ್ ಯಟ್. ಒಂಚೂರಿದೆ ಅಮ್ಮ, ನಿಮ್ಮದು ಒಂಚೂರಿದೆ, ಮುಗಿಸೋಣ ಬೇಗ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಇಲ್ಲೆಲ್ಲ ಸ್ನೇಲ್ಸ್ ಮತ್ತು ಶಂಖದೂಳ ಎಲ್ಲ ಇತ್ತು, ನೋಡ್ತಾ ಇದ್ದೆ ಎಷ್ಟೊತ್ತರೆಗೂ. ತೋರಿಸೋಣ ಅಷ್ಟಿಗೆ ಹೊರಟೋಗ್ಬಿಟ್ಟಿದೆ. ಎಲ್ಲ ಮಲ್ಕೊಂಡಿದ್ದಾರೆ. ಸ್ಟಿಲ್ ವಿ ಆರ್ ಡೂಯಿಂಗ್ ದ ವರ್ಕ್. ಅಂಗಡಿ ಆದರೆ ಎತ್ಕೊಳ್ಳಿ ಸ್ನೀಕರ್ಸ್ ಅನ್ನಂಗೆ ಊಟ ಮಾಡಿದ್ರು. ಹೋಗ್ತಾ ಇರ್ತಾರೆ. 3 o'clock ಆಯಿತು.
ನಾನು ಒಬ್ಳೆ ಬಂದ್ಬಿಟ್ಟಿದ್ರೆ ಶ್ವೇತಾ ಅವರೇ ಏನಾಗ್ತಿತ್ತು ನಂಗೆ ಗೊತ್ತಿಲ್ಲ. ಏನು ಸಿಕ್ಕಾಪಟ್ಟೆ ಅಲ್ಲಿ 1-2 ರೋಡ್ಸ್ ಅಂತೂ ತುಂಬ ಕೆಟ್ಟದಾಗಿತ್ತಪ್ಪ. ಬಟ್ ಲೊಕೇಶನ್ ಚೆನ್ನಾಗಿದೆ. ಬೆಳಗ್ಗೆ ನೋಡಬೇಕು. ಇವಾಗಂತೂ ಏನೂ ಕಾಣಿಸ್ತಾ ಇಲ್ಲ. ಅದು ಅಲ್ಲಿ ಮಣ್ಣಿಗೆ ಬಗ್ ಅನ್ನೋದು ಸೀನ್ ನೋಡಿ. ನಾನು 3 ಗಂಟೆವರೆಗೂ ನಂದು ಏನದು ನಂಗೆ ನಿನ್ನೆ ಡೆಕೋರ್ ಇತ್ತು. 3 o'clockವರೆಗೂ ಡೆಕೋರ್ ಮುಗಿಸಿ ನಮ್ಮದು ಹೌಸ್ ಆಫ್ ಫ್ಲವರಿಂದ ಅಲ್ಲಿಂದ ವಾಪಸ್ಸು ಮತ್ತೆ ರೆಡಿಯಾಗಿ ಮತ್ತೆ ಇಲ್ಲಿ ವರ್ಕ್ ಬಂದಿದ್ದೀನಿ. ನಿದ್ದೆ ಹೆಂಗೆ ಎಳಿದೆ, ನಂಗೆ ಕಣ್ಣೆಲ್ಲ ಚುಚ್ತಾ ಇದೆ. ಬಟ್ ಸ್ಟಿಲ್ ಇವತ್ತು ವರ್ಕ್ ಮುಗಿಸಿ ಮನೆಗೆ ಹೋಗಿ ದವಾಕೊಳ್ಳೋಣ. ಆ್ಯಕ್ಚುಲಿ ನಾವು ಅದು ಇದ್ರಲ್ಲಿ ಹೋಗೋಣ, ಬನ್ನಿ ಆ ಬೋಗಿಲಿ ಹೋಗೋಣ. ಸಿ ಐ ಆಮ್ ಡನ್ ವಿತ್ ಮೈ ವರ್ಕ್. ಹಿಂಗೆ ಟಡಾ ನಮ್ಮ ಎಷ್ಟಿದ್ರು ಕ್ರೇಜಿ. ಜಸ್ಟ್ ಮನೆಗೆ ಬಂದೆ. ಓ ಮೈ ಗಾಡ್, ವಾಟ್ ಅ ಡೇ. ಒಂಥರ ಖುಷಿ. ನಿದ್ದೆ ಇಲ್ವಲ್ಲ, ಅದೊಂದೇ ಬೇಜಾರು, ಇನ್ನೇನಿಲ್ಲ. ಸೊ ನಿನ್ನೆ ಆಗಿದ್ದ ಡೆಕೋರ್ ಇವೆಂಟು ಇವತ್ತು ನನ್ನ ಮೇಕಪ್ದು 2 ಬ್ಯೂಟಿಫುಲ್ ಆಗೈತು. ಬಟ್ ಅದು ಸಿಕ್ಕಾಪಟ್ಟೆ ದೂರ ಇದ್ದರು. ಲೊಕೇಶನ್ ತುಂಬ ಚೆನ್ನಾಗಿತ್ತು. ಮೇಕಪ್ ವರ್ಕ್ ಚೆನ್ನಾಗಾಯಿತು. ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು ಅವರು. ಆಮೇಲೆ ಅವ್ರು ಆ್ಯಕ್ಚುಲಿ ನನ್ನ ಹಳೆಯ ಕ್ಲೈಂಟ್ ಆಯಿತಾ, ಅವ್ರಿಗೆ ಸಿಕ್ಕಾಪಟ್ಟೆ ನನ್ನ ಕಂಡ್ರೆ ಇಷ್ಟ. ಅವು ಚೆನ್ನಾಗಿ ಕಾಣ್ತಾಯಿದ್ದೆ ಮುನ್ನಿ ಅಂತ ಅಂದರು. ಖುಷಿ ಆಯಿತು. ಅವ್ರ ಹತ್ರ ಮಾತಾಡಿ ಅದಾದಮೇಲೆ ಆ್ಯಕ್ಚುಲಿ ಬೆಳಗ್ಗೆ ಇನ್ನೊಂದು ವಿಚಾರ ಏನಂದರೆ, ಇಲ್ಲಿಂದ ನನಗೆ ಯಾರು ಕ್ಯಾಬ್ ಪರ್ಸನ್ ಬುಕ್ ಮಾಡಿದ್ನೋ ಅವರು ಇಲ್ಲಿಂದ ಕರ್ಕೊಂಡೋಗ್ಬಿಟ್ಟು ವಾಪಸ್ಸು ಅಲ್ಲೇ ವೇಟ್ ಮಾಡಿ ವಾಪಸ್ ಅಲ್ಲಿಂದ ರಿಟರ್ನ್ ನನ್ನ ಇಲ್ಲಿ ಬಿಟ್ಟು ಮನೆಗೆ ಅವ್ರು ಇನ್ನು ಹೇರ್ ಸ್ಟೈಲಿಸ್ಟ್ನ ಮಧ್ಯದಲ್ಲಿ ಡ್ರಾಪ್ ಮಾಡಿ ನನ್ನ ಮನೆಗೆ ಬಿಟ್ಟು ಇವೆಂಟ್. ಖುಷಿ ಆಯಿತು ಪಾಪ. ಅವ್ರು ವೇಟ್ ಮಾಡಿದ್ದು ಅಂದರೆ ದೂರ ಆಗುತ್ತೆ ಅಂತ ಒಂದು ವೇಟ್ ಮಾಡಿದ್ರು. ಇನ್ನೊಂದು ಕ್ಯಾಬ್ ಸಿಗುತ್ತೋ ಇಲ್ವೋ ಬಿಡಿ ನಿಮಗೆ ಅಂತ. ಅದಾದಮೇಲೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಮೇಲೆ ಇವಾಗ ಹೋಗಿ ತಿಂಡಿ ಮಾಡಿಟ್ಟಿದ್ದಾರೆ. ತಿಂಡಿ ಮಾಡಿಬಿಟ್ಟು ಕ್ಯಾಬಲ್ಲೇ ನಿದ್ದೆ ಹುಡ್ಕೊಂಬಂದಿದ್ದೆ. ಅವ್ರು ಎಪ್ಸಿಯಾರೆ ಅಡ್ರೆಸ್ ಎಲ್ಲಿ ನನಗೆ ಮುಂದಕ್ಕೆ ಗೊತ್ತಾಗ್ತಿಲ್ಲ ಮ್ಯಾಮ್ ಅಂತ. ಸೊ ಐ ವಿಲ್ ಜಸ್ಟ್ ಗೋ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಆಮೇಲೆ ಕಾಫಿ ಕುಡಿದು 1 ಗ್ಲಾಸು ಮತ್ತೆ ಹೌಸ್ ಆಫ್ ಫ್ಲವರ್ಗೆ ಹೋಗಬೇಕು. ಆ್ಯಂಡ್ ನಮ್ಮ ಸ್ಟುಡಿಯೋ ಕೆಲವು ಐಟಮ್ಸ್ ಎಲ್ಲ ಡೆಕೋರ್ ಪರ್ಸನ್ ಹತ್ರ ಇದೆ, ಅದೆಲ್ಲ ಪಿಕ್ ಮಾಡಬೇಕು. ತುಂಬ ಕೆಲಸ ಉಂಟು ಇವತ್ತು ನಾಳೆ. ಮೋಸ್ಟ್ಲಿ ವಾರ ಎಲ್ಲ ಫುಲ್ ಹೆಕ್ಟಿಕ್ ವರ್ಕ್ ಇದೆ. ಬಟ್ ಐ ಹ್ಯಾವ್ ಟು ಮ್ಯಾನೇಜ್. ಈ ಒಂದು 2 ಅವರ್ ಮಲ್ಕೊಳ್ಳೋಣ, ಇಲ್ಲಾಂದರೆ ಐ ವಿಲ್ ನಾಟ್ ಲುಕ್ ನೈಸ್. ಸೊ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತಲೂ ಹೇಳ್ತಾ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಆಮೇಲೆ ಹಿಂಗೆ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಸೋ ಮಚ್. ಬಾಯ್ ಬಾಯ್.